ರಕ್ಷಕನಾದ ಕ್ರಿಸ್ತೇಸು ಸ್ವಾಮಿಯ ಸುಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ದೇವರ ವಾಕ್ಯದ ಧ್ಯಾನಕ್ಕೆ ನಾವು ಸಾಗೋಣ. ಇಂದಿನ ದಿನಗಳಲ್ಲಿ ನಾವು ಕ್ರಿಸ್ತನ ಜನನದ ಸುಲು ಇರುವಂತಹ ವ್ಯಕ್ತಿಗಳನ್ನ, ಅವರ ಜೀವಿತದ ಮೂಲಕವಾಗಿ ಅನೇಕ ಪಾಠಗಳನ್ನು ನಾವು ಕಲಿಯುತ್ತಾ ಬಂದಿದ್ದೇವೆ. ಕಳೆದ ದಿನ ನಾವು ಕುರುಬರ ಜೀವಿತ, ಅವರಿಗೆ ದೇವದೂತರು ತಿಳಿಸಿದಂಥ ಶುಭ ಸಮಾಚಾರದ ವಿಷಯದಲ್ಲಿ ನಾವು ಕಂಡಿದ್ದೇವೆ. ಈ ದಿನ ನಾವು ಜೋಯಿಸರ ವಿಷಯದಲ್ಲಿ, ಮೂಡಣ ದೇಶದಿಂದ ಬಂದಂತಹ ಪಂಡಿತರು, ಅವರ ಜೀವಿತದಿಂದ ನಾವು ಕಲಿಯುವಂಥ ಪಾಠ ಏನಾಗಿದೆ ಅನ್ನೋದನ್ನು ನೋಡೋಣವೇ. ಮತ್ತಾಯನ ಸುವಾರ್ತೆ ತೆರೀರಿ 2ನೇ ಅಧ್ಯಾಯ, ಅದರಲ್ಲಿ 2ನೇ ವಚನದಿಂದ ನಾವು ಮುಂದೆ ನೋಡುವಾಗ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸಿದರೆ, ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಲ್ಲಿ ಯಾವ ಪ್ರಶ್ನೆ? ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನ ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಯಾಕೆ ಬಂದಿದ್ದೇವೆ? ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಎಂಬುದಾಗಿ. ನನ್ನ ಪ್ರಿಯರೇ, ಅಡ್ಡ ಬೀಳುವುದಕ್ಕೆ ಅಂದರೆ ಆತನನ್ನು ಆರಾಧಿಸುವುದಕ್ಕೂ ಆತನನ್ನು ಸನ್ಮಾನಿಸುವುದಕ್ಕೂ ನಾವು ಮೂಡಣ ದೇಶದಿಂದ ಪ್ರಯಾಣ ಮಾಡಿ ಬಂದಿದ್ದೇವೆ ಎಂಬುದಾಗಿ ಒಂದು ಕಡೆ ಆ ಜೋಯಿಸರು ಹೇಳ್ತಾ ಇರುವಾಗ, ಅವರ ಮಾತನ್ನ ಕೇಳಿದಂತ ಹೆರೋದ ಅರಸನು ತಾನು ಕೂಡ ಏನು ಕಡಿಮೆ ಇಲ್ಲ ಎಂಬುದಾಗಿ ಆತನು ತೋರಿಸುತ್ತಾ 8ನೇ ವಚನದಲ್ಲಿ ಈ ರೀತಿಯಲ್ಲಿ ಅವರ ಮಾತುಗಳನ್ನೇ ಆತನು ಕಾಪಿ ಮಾಡಿ ಹೇಳ್ತಾ ಇದ್ದಾನೆ. ಏನಂತ ಹೇಳಿ, ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡ್ರಿ, ಅದು ಸಿಕ್ಕಿದ ಮೇಲೆ ನನಗೂ ಕೂಡ ತಿಳಿಸಿರಿ. ಯಾಕೆ? ನಾನೂ ಬಂದು ಅದಕ್ಕೆ ಅಡ್ಡ ಬೀಳಬೇಕು, ನಾನೂ ಬಂದು ಅದಕ್ಕೆ ಅಡ್ಡ ಬೀಳಬೇಕು. ನನ್ನ ಪ್ರಿಯರೇ, ಈ 2 ವಾಕ್ಯಗಳಲ್ಲಿ 2 ರೀತಿಯ ಭಕ್ತಿಯನ್ನ ನಾವು ನೋಡುವಂಥವರಾಗಿದ್ದೇವೆ. ಒಂದು, ಜೋಯಿಸರ ಜೀವಿತದಲ್ಲಿ ನಾವು ನೋಡುವಂಥ ಭಕ್ತಿ ವಿಶೇಷವಾದ ಭಕ್ತಿ. ಆದರೆ ಬಹಳ ದುರಂತಕರವಾಗಿರುವಂಥ 2ನೇ ವಾಕ್ಯದಲ್ಲಿ ಇರುವಂತಹ ಒಂದು ಭಕ್ತಿ, ಅದು ವೇಷ ಭಕ್ತಿ, ವೇಷ ಅಥವಾ ನಟನೆಯ ಭಕ್ತಿ ಆಗಿದೆ. ನನ್ನ ಪ್ರಿಯರೇ, ಇಂದು ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಇರುವಂಥ ಭಕ್ತಿ, ದೇವರ ಕಡೆಗೆ ಇರುವಂಥ ಆ ಒಂದು ಭಯ, ಅದು ನಿಜವಾಗ್ಲೂ ಯಥಾರ್ಥವಾದಂಥ ಭಕ್ತಿ ಆಗಿದೆಯೋ ಅಥವಾ ಕಪಟದಿಂದ ತುಂಬಿದಂಥ ಭಕ್ತಿ ಆಗಿದೆಯೋ ಅನ್ನೋದನ್ನ ಇವತ್ತು ನಾನು ನೀನು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಒಂದು ರೀತಿ ನುಡಿದು ಇನ್ನೊಂದು ರೀತಿಯಲ್ಲಿ ನಡೆಯುವುದು ಕಪಟ ಭಕ್ತಿ. ಹೊರಗೆ ತೋರಿಸಿಕೊಳ್ಳುವುದಕ್ಕಾಗಿ ಒಂದು ರೀತಿ ಇರುವುದು ಜನರ ಮುಂದೆ, ಅದರ ಒಳಗೆ ನಾನು ವರ್ತಿಸುವುದು, ಯೋಚನೆ ಮಾಡುವುದು ಇನ್ನೊಂದು ರೀತಿಯಲ್ಲಿ. ಈ ರೀತಿಯಲ್ಲಿ ಇರೋದಾಗಿದ್ರೆ ದೇವರು ನಮ್ಮನ್ನ ಮೆಚ್ಚುವ ಆತನಲ್ಲ. ಯಥಾರ್ಥ ಭಕ್ತಿಯಿಂದ ಇವತ್ತು ನಾವು ಕೂಡಬೇಕಾಗಿದೆ. ನನ್ನ ಪ್ರಿಯರೇ, ನುಡಿದಂತೆಯೇ ನಡೆಯುವುದು, ಹೊರಗೂ ಒಳಗೂ ಒಂದೇ ವರ್ತನೆ ನಮ್ಮ ಜೀವಿತದಲ್ಲಿರಬೇಕಾದದ್ದು ಬಹಳ ಬಹಳ ಪ್ರಾಮುಖ್ಯ. ಹೀಗಾಗಿ ಆ ಕೂಸಿಗೆ ನಾನು ಅಡ್ಡ ಬೀಳಬೇಕು ಎಂಬುದಾಗ ಆತನು ಹೇಳುವಾಗ, ಹೆರೋದನು ಮನಸ್ಸಿನಲ್ಲಿ ಏನ್ ಅನ್ಕೊಳ್ತಾ ಇದ್ದಾನೆ? ಅದನ್ನ ನಾನು ಕೊಲ್ಲಿಸಬೇಕು, ಆ ಕೂಸನ್ನ ನಾನು ಕೊಲ್ಲಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಬಾಯಲ್ಲಿ ಒಳ್ಳೆಯ ವಚನ, ಹೃದಯದಲ್ಲಿ ಕೆಟ್ಟ ವಂಚನೆ. ನನ್ನ ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಆ ಒಂದು ಬಲಹೀನತೆ ಬರಲಿಕ್ಕೆ ಸಾಧ್ಯ ಉಂಟು. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ನಾವು ಜೀವಿಸೋಣ, ಪರೀಕ್ಷಿಸಿಕೊಳ್ಳುತ್ತಾ ಇರೋಣ. ದೇವರೇ, ನನ್ನ ಹೃದಯವನ್ನ ಪರೀಕ್ಷಿಸಿ ನೋಡು, ನಾನು ಕೇಡಿನ ಮಾರ್ಗದಲ್ಲಿದ್ದೇನೋ ಏನೋ ನೋಡಿ ನನ್ನನ್ನ ನಿನ್ನ ಸನಾತನ ಮಾರ್ಗದಲ್ಲಿ ನಡೆಸು ಎಂಬುದಾಗಿ ಹೇಳುವಂತವರು ನಾವು ಆಗಿರಬೇಕು. ನನ್ನ ಪ್ರಿಯರೇ, ಯೇಸು ಕ್ರಿಸ್ತನ ಈ ಲೋಕದಲ್ಲಿದ್ದಾಗ ಫರಿಸಾಯರನ್ನ ನೋಡಿ ಆತನು ಏನ್ ಹೇಳ್ತಾ ಇದ್ದಾನೆ? ಅವರನ್ನ, ನೀವು ಪ್ರಾರ್ಥನೆ, ಉಪವಾಸ, ದಾನ ಧರ್ಮಗಳಲ್ಲಿ ನೀವು ತೊಡಗ್ತೀರಾ, ಯಾಕೆ? ಜನರಿಂದ ಹೊಗಳಿಸಿಕೊಳ್ಳಬೇಕು ಎಂಬುದಾಗಿ. ಸ್ವಾಮಿ ಸ್ವಾಮಿ ಎಂಬುದಾಗಿ ನೀವು ಹೇಳ್ತೀರಾ, ಆದರೆ ದೇವರ ಚಿತ್ತದಂತೆ ನೀವು ನಡೆಯುವುದೇ ಇಲ್ಲ. ಕುರಿ ವೇಷ ಹಾಕಿಕೊಳ್ಳುವ ತೋಳುಗಳು ನೀವು ಆಗಿದ್ದೀರಾ. ನೀವೇ ಕುರುಡರಾಗಿದ್ದೀರಾ, ಇನ್ನೊಬ್ಬರಿಗೆ ಹೇಗೆ ದಾರಿ ತೋರಿಸುತ್ತೀರಾ? ಹೊರಭಾಗದಲ್ಲಿ ನೀವು ಶುಚಿ ಮಾಡ್ತಾ ಇದ್ದೀರಾ, ಆದರೆ ನೀವೇನಾಗಿದ್ದೀರಾ? ಸುಣ್ಣ ಹಚ್ಚಿದಂಥ ಸಮಾಧಿಗಳಿಗೆ ಹೋಲಿಕೆ ಆಗಿದ್ದೀರಾ. ನನ್ನ ಪ್ರಿಯರೇ, ಇವತ್ತು ನಮ್ಮ ಜೀವಿತ ಪರೀಕ್ಷೆ ಮಾಡಿಕೊಳ್ಳೋಣ. ಡಿಸೆಂಬರ್ ತಿಂಗಳಿನಲ್ಲಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದದರ ವಿಷಯದಲ್ಲಿ ಲೋಕದಾದ್ಯಂತ ಎಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಆದರೆ ಎಲ್ಲ ಆಚರಣೆ ಸಂಭ್ರಮದ ಮಧ್ಯದಲ್ಲಿ ನಾನು ದೇವರಿಗೆ ಮೆಚ್ಚುಗೆಯಾಗಿ ಇಲ್ಲದೆ ಹೋದರೆ ಏನು ಪ್ರಯೋಜನ ಇಲ್ಲ. ಎಲ್ಲ ನನ್ನ ಸಂಭ್ರಮ ವ್ಯರ್ಥವೇ ಆಗಿದೆ. ಅದಕ್ಕೋಸ್ಕರ ಇವತ್ತು ದೇವರು ನಮ್ಮ ಹೃದಯವನ್ನ ನೋಡ್ತಾ ಇದ್ದಾನೆ. ಹೇಗೆ? ನಿನ್ನ ಹೃದಯ ಒಂದು ಗೋದಲಿ ಆಗಿದೆಯಾ? ನನ್ನ ಮಗನಾದಂಥ ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ, ನಿನ್ನ ಹೃದಯದಲ್ಲಿ ಜನಿಸಿ ಬಂದಿದ್ದಾನ ಅನ್ನುವ ಪ್ರಶ್ನೆಯನ್ನ ದೇವರು ನನಗೆ ನಿನಗೆ ಕೇಳ್ತಾ ಇದ್ದಾನೆ. ಆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆಯೋ ಇಲ್ಲವೇ? ನನ್ನ ಇಚ್ಛೆ, ಆಲೋಚನೆಗಳಲ್ಲಿ, ಅಭಿಲಾಷೆಗಳಲ್ಲಿ, ಕಣ್ಣಿನ ಆಶೆ, ದೇಹದ ಆಶೆ, ಬದುಕು ಬಾಳಿನ ಡಂಬ, ಮೋಸ, ತಂತ್ರ, ಸುಳ್ಳು, ಅನೈತಿಕತೆ, ವ್ಯಭಿಚಾರ, ಇಂಥ ವಿಷಯಗಳಲ್ಲಿ ನಾವು ಮುಳುಗಿ ಹೋಗಿದ್ದೇವೋ? ಬಿಡುಗಡೆಯನ್ನು ಕೊಡೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. ಯಾವ ರೀತಿಯಲ್ಲಿ ಆ ಮೂಡಣ ದೇಶದಿಂದ ಬಂದಂತ ಪಂಡಿತರು, ಅವರ ವಿಷಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ಏನಂತ? ಆತನನ್ನ ಸಂಧಿಸಿದ ಮೇಲೆ ಅವ್ರೇನ್ ಮಾಡ್ತಾ ಇದ್ದಾರೆ? ಅವರು ಇನ್ನೊಂದು
ಹಾದಿಯನ್ನ ಹಿಡಿದು ಅವರು ಹಿಂತಿರುಗಿ ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಎಂಬುದಾಗಿ. ಯೇಸು ಕ್ರಿಸ್ತನನ್ನು ನಾವು ಸಂಧಿಸುವಾಗ ನಮಗೆ ದೇವರೇನ್ ಮಾಡ್ತಾನೆ? ಹೊಸ ಹಾದಿಯನ್ನ, ಈಗೋ ಪೂರ್ವವೆಲ್ಲ ಹೊರಟು ಹೋಗಿದೆ, ಎಲ್ಲವೂ ಹೊಸದಾಗಿದೆ, ನೂತನ ಸ್ವಭಾವ, ನೂತನ ಮಾರ್ಗವನ್ನ ನಮಗೆ ಆತನು ಮಾಡಿಕೊಡುವಾತನಾಗಿದ್ದಾನೆ. ಆ ಮಾರ್ಗದಲ್ಲಿ ನೀನು ನಡೆಯುತ್ತಾ ಇದೆಯೋ? ಇಲ್ಲವಾದರೆ ಹಾಗೆ ಮಾಡುವಂತೆ ದೇವರು ನಿನ್ನನ್ನ ಈ ದಿನಗಳಲ್ಲಿ ನಿನ್ನ ಕುಟುಂಬವನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.